ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ. ಧರ್ಮಸ್ಥಳದಿಂದ ಒಂದು 290 ದೇವಸ್ಥಾನಗಳು, ಪುರಾತನ ದೇವಸ್ಥಾನ, ಅವು ಜೀರ್ಣೋದ್ಧಾರ ಆಗಿದೆ. ಅದು ಕರ್ನಾಟಕದಾದ್ಯಂತ ಇದೆ. ಈ ಒಂದು ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವಾಗ ನಾವು ಸ್ಪೆಷಲ್ ಆಗಿ, ಅದು ವಿಶೇಷವಾಗಿ 100ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಕೊಣಸೂರು, ಒಂದು ಪಿರಿಯಾಪಟ್ಟಣ ತಾಲೂಕಿನ ಮೈಸೂರು ಜಿಲ್ಲೆಯಲ್ಲಿ ಇರುವಂಥ ಕೊಣಸೂರಿಗೆ ಬಂದಿದ್ದೀವಿ. ಇಲ್ಲಿ ಒಂದು ಜೈನ ಬಸದಿ ಜೀರ್ಣೋದ್ಧಾರ ಆಗಿದೆ. ನಾವೀಗ ಇಲ್ಲಿ ಬಂದು ಒಂದು ಕಾರ್ನ ನಿಲ್ಲಿಸಿದಾಗ ನಮಗೆ ಕಾಣಸಿಗುತ್ತೆ ನೋಡಿ, ಇಲ್ಲಿ ಕೊಣಸೂರು ಹಾಲು ಉತ್ಪಾದಕನ ಸಂಘ, ಅಲ್ಲಿ ಕೆಳಗಡೆ ನಾವು ಕಾಣ್ಬೋದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 1.5 ಲಕ್ಷ ಒಂದು ಈ ಕಟ್ಟಡ ಕಟ್ಟೋದಕ್ಕೆ ಒಂದು ಡೊನೇಷನನ್ನು ಧರ್ಮಸ್ಥಳದಿಂದ ಕೊಟ್ಟಿದ್ದಾರೆ. ನಾವೇನು 290 ಅಂತ ಹೇಳ್ತಾ ಇದ್ದೀವಿ. ಇದು ಪುರಾತನ ಕಾಲದ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿರೋದಂಥದ್ದು. ಇದು ಅಲ್ದರೇ 14,000, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 14,000 ದೇವಸ್ಥಾನಗಳಿಗೆ ಸರಿಸುಮಾರು 140 ಕೋಟಿ ರೂಪಾಯಿ ಡೊನೇಷನನ್ನು ಕೂಡ ಧರ್ಮಸ್ಥಳದಿಂದ ಕೊಟ್ಟಿರ್ತಾರೆ. ಬನ್ನಿ, ನಾವು ಇಲ್ಲಿ ಬಂದಾಗ ಇಲ್ಲಿಂದ ದೂರಿಂದ ಕಾಣಿಸ್ತಾ ಇದ್ದೀವಿ, ನಾವು ನೋಡ್ಬೋದು ಜನರ ಬಸದಿ. ಬರೀ ಈ ಥರ ದೇವಸ್ಥಾನಗಳು ಅಥವಾ ಬೇರೆ ಅಲ್ದರೇ ಶಾಲೆಗಳಿಗೆ, ಅತಿ ಮುಖ್ಯವಾಗಿ ಶಾಲೆಗಳಿಗೆ 30,000 ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿರ್ತಾರೆ. ಅದು ಕಟ್ಟಡ ಕಾಮಗಾರಿಗಾಗಿರ್ಬೋದು, ಅಥವಾ ಆಟದ ಮೈದಾನಕ್ಕಾಗಿರ್ಬೋದು, ಅಥವಾ ಶೌಚಾಲಯಕ್ಕಾಗಿರ್ಬೋದು. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಒಂದು ಸರ್ಕಾರದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ನಾವು 100ನೇ ದೇವಸ್ಥಾನ ಆಗಿದ್ದರಿಂದ ಒಂದು ವಿಶೇಷವಾಗಿ ಆಚರಣೆ ಮಾಡ್ಕೊಬೇಕು ಅಂದರೆ, ಯಾರು ಹಿಂದೂಪರ ಕಾರ್ಯಕರ್ತರು ಈ ಥರ ತುಂಬ ಯೋಚನೆ ಮಾಡಿದ್ವಿ. ಆದರೆ ಕಾಲದ ಅವಕಾಶ ಕಡಿಮೆ ಇರೋದ್ರಿಂದ ನಮಗೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಒಂದು ಸ್ಪೆಷಲ್ ಎಪಿಸೋಡ್ ಮಾಡಿ ಈ 100 ದೇವಸ್ಥಾನಗಳ ಒಂದು ಅನುಭವವನ್ನು, ಮತ್ತು ಎಷ್ಟು ದೇವಸ್ಥಾನ ಹೇಗಿತ್ತು ಅನ್ನೋ ಅನುಭವವನ್ನು ಒಂದು ಎಪಿಸೋಡ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ತುಂಬ ಕೆಲಸಗಳು ಧರ್ಮಸ್ಥಳದಿಂದ ಆಗಿದೆ. ಅದು ಒಂದು ಸ್ಟಡಿ ಮಾಡಿದ್ರೆ ಒಂದು PhD ಕೂಡ ಮಾಡ್ಬೋದು. ನೀವು ನೋಡ್ತಾ ಇದ್ದೀರಾ, ಇದೇ ಒಂದು ಬಸದಿ ಜೀರ್ಣೋದ್ಧಾರ ಆಗಿರುವಂಥದ್ದು. ನಾವಿಲ್ಲಿ ಶಿಲಾಶಾಸನವನ್ನು ನೋಡ್ಬೋದು. 2000ನೇ ಇಸ್ವಿನಲ್ಲಿ, ಅಂದರೆ 26 ವರ್ಷಗಳ ಹಿಂದೆ ಇದರ ಜೀರ್ಣೋದ್ಧಾರ ಆಗಿದೆ. ಸರಿಸುಮಾರು 4,62,000 ರೂಪಾಯಿನಲ್ಲಿ ಒಂದು ಇದು ಜೀರ್ಣೋದ್ಧಾರ ಆಗಿದೆ. ನೋಡ್ತಾ ಇರ್ಬೋದು. ನಾವು ಈ ಜಿನ ಮಂದಿರ ಒಳಗಡೆ ಬಂದಾಗ ಇಲ್ಲಿ ನೋಡ್ಬೋದು, ಅಂದರೆ ಇದು ತುಂಬ ಪುರಾತನದಾಗಿರೋದ್ರಿಂದ, ಸೋರ್ತಾ ಇರೋದ್ರಿಂದ ಈ ಕಲ್ಲಿನ ಕಲರ್ ಹೇಗೆ ಚೇಂಜ್ ಆಗಿದೆ ಅಂತ. ಮತ್ತೆ ಕೆಳಗಡೆ ನೋಡಿ, ಬಹಳ ಮಳೆ, ಆ ಮಳೆಗೆ ಸೋರಿ ಕಲ್ಲಿನ ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಹೊರಗಡೆ ಎಲ್ಲ ನೋಡ್ಬೋದು, ತುಂಬ ಶಿಥಿಲಾವಸ್ಥೆಯಲ್ಲಿ ಮತ್ತೆ ಬಂದಿದೆ ದೇವಸ್ಥಾನ. ಯಾಕೆಂದರೆ ಈ ಹಳ್ಳಿಯಲ್ಲಿರೋದು ಒಬ್ಬರೇ ಜೈನರು. ಅವರು ಪಾಪ ಅಟ್ಲೀಸ್ಟ್ ಎಷ್ಟು ಆಗುತ್ತೋ ಅಷ್ಟು ಮಾಡ್ತಾ ಇದ್ದಾರೆ. ಬನ್ನಿ, ಇವತ್ತು ಪೂಜೆ ಕೂಡ ಮಾಡಿದ್ದಾರೆ. ಒಳಗಡೆ ಹೋಗಿ ದರ್ಶನವನ್ನು ಮಾಡೋಣ. ನಾವೀಗ ದರ್ಶನ ಮಾಡ್ತಾ ಇರುವಂಥದ್ದು ಶಾಂತಿನಾಥರು. ಆ ಕಡೆ ಎಡಭಾಗ ಬಲಭಾಗದಲ್ಲಿ ಯಕ್ಷಿಣೆಯನ್ನು ನೋಡ್ಬೋದು. ಹಾಗೆ ಈ ಥರದ ವಿಶೇಷ ವಿಗ್ರಹ ಅಂತ ಹೇಳ್ಬೋದು. ನಾವು ತುಂಬ ಜೈನ ದೇವಸ್ಥಾನ ಮಂದಿರಗಳಿಗೆ ಹೋಗಿ ಬಂದಾಗ ಚಿಕ್ಕ ವಿಗ್ರಹಗಳನ್ನು ನೋಡಿದ್ವಿ. ಇದು ಒಂದು 4-4.5 ಅಡಿ ಎತ್ತರದ ವಿಗ್ರಹ. ಕಪ್ಪು ಶಿಲೆ, ಖಡ್ಗಾಸನ, ಜಿಂಕೆ ಲಾಂಛನ ಇವರಿಗೆ ಇರುತ್ತೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಇಲ್ಲಿನ ಬೇರೆ ಹಿಂದೂಗಳು ಇಲ್ಲಿಗೆ ತುಂಬ ಸಪೋರ್ಟ್ ಮಾಡಿಕೊಂಡು ದೇವಸ್ಥಾನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪುರೋಹಿತರು ನಮ್ಮ ಜೊತೆ ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ರವೀಂದ್ರ ಕುಮಾರ್ ಜೈನ್. ರವೀಂದ್ರ ಕುಮಾರ್ ಜೈನ್ ಎಂದು. ಇಲ್ಲಿ ನೀವು ಒಬ್ಬರೇ ಇರೋದಾ, ಅಂದ್ರೆ ನಿಮ್ಮ ಫ್ಯಾಮಿಲಿ ಒಂದೇ ಮನೆ ಇರೋದು? ಪ್ರತಿದಿನ ಪೂಜೆ ಮಾಡ್ತೀರಾ? ಇದು ಪೂಜೆಗೋಸ್ಕರ ನೀವು ಇಲ್ಲೇ ಇದ್ದೀರಾ? ಓಕೆ. ಮೈಸೂರಿನಲ್ಲಿ ಫಂಕ್ಷನ್ಗೆ ಹೋಗಿ ಬಂದ್ಬಿಡ್ತೀವಿ ನಾವು. ಮಾವೇರಿ ಜಯಂತಿಗೆಲ್ಲ ಮೈಸೂರಿಗೆ ಹೋಗ್ತೀವಿ, ಬಂದ್ಬಿಡ್ತೀವಿ. ಇಲ್ಲೇನಾದ್ರು ವಿಶೇಷ ಪೂಜೆಗಳು ಇದೆಲ್ಲ ಮಾಡ್ತೀರಾ? ಇಲ್ಲ, ಯಾವ್ದು ವಿಶೇಷ ಪೂಜೆಗಳು? ಹೇಳ್ಬೇಕು. ಹೌದು. ಓಕೆ. ಇದು ಎಷ್ಟು 25 ವರ್ಷದಿಂದ ಆಗಿದ್ದಂತ ಜೀರ್ಣೋದ್ಧಾರ ಆಗಿದಂತದ್ದು. ಅವಾಗಲೂ ಪೂಜೆ ನಡೀತಾ ಇತ್ತಾ? ನಡೀತಾ ಇತ್ತು. ಪೂಜೆ ನಡೀತಿದ್ರೆ ಮಾತ್ರ ಮಾಡ್ತಿದ್ರು ಅವರು, ಮಾಡ್ತಿರ್ಲಿಲ್ಲ. ಹೌದಾ? SR ರಾವ್ ಮತ್ತೆ ಹರಿರಾಮ್ ಶೆಟ್ಟಿ ಅಂತ ಇದ್ರು. ಆಗ್ನ ಧರ್ಮಯ್ಯ ಅಂತ ಇಂಜಿನಿಯರ್ ಸತ್ತೋದ್ರಂತವ್ರು. ಅವರೆಲ್ಲ ಬಂದು ವಿಸಿಟ್ ಮಾಡಿ, ನಾನು ರದ್ದು ಮಾಡಿರ್ಬೇಕು, ಆರೋಡ್ಬಿಟ್ಟೆ ಹೋಗಿ. ಆವತ್ತಿನ ಕಾಲದಲ್ಲೇ ಬಿದೋಯ್ತ ದಿವಸ ಕಾಪಾಡಿಕೊಡ್ಬೇಕು ಅಂತ ಅವ್ರು ಇಲ್ಲಿ ಕಳಿಸಿ ಜನಗಳನ್ನ, ವೀರು ಅಂತ ಇದ್ರು, ಅವರು ಬಂದಿದ್ರು. ಹೆಗ್ಡರ್ PA ಇವರು ಇದ್ರು. ಅವರು ಬಂದು ಸಹಕಾರ ಮಾಡಿ ಇಷ್ಟು ಮಟ್ಟ ಆಯ್ತು ಅವತ್ತಿದ್ದಾವೆ. ಆಗಿನ ಕಾಲದಲ್ಲಿ 50-50%, ಅಂದ್ರೆ ನೀವು 50%, ಅವರು 50% ಹಾಕ್ಬೇಕಾಗಿತ್ತು. ಹೇಗೆ ಸರ್ ನೀವು ಒಬ್ಬರೇ 50% ಅಂದ್ರೆ ಎಷ್ಟಾಯ್ತು ಅವಾಗ? 2.5 ಲಕ್ಷ ಆಯ್ತು. 2.5 ಲಕ್ಷ ಆಗಿನ ಕಾಲಕ್ಕೆ ದೊಡ್ಡ ಅಮೌಂಟ್ ಅದು. 2.5 ಲಕ್ಷ ಅಂದ್ರೆ ಕ್ಷೇತ್ರ ಕಮಿಟಿ, ಬಾಂಬೆಯವರು, ಬಿರ್ಲಾದವರು, ಕರ್ನಾಟಕ ಸರ್ಕಾರ ಎಲ್ಲ ಸೇರಿ 2,20,000 ರೂಪಾಯಿ ಕಲೆಕ್ಟ್ ಮಾಡಿ ಅಲ್ಲಿ ನೇರ ಹೊಟ್ಟೋಯ್ತು ಅಮೌಂಟ್ ಅಲ್ಲಿಗೆ. ಇಲ್ಲ, ಓಕೆ. ಹಳ್ಳಿ ಅಲ್ವ ಇದು, ಗೊಂದಲ ಆಯ್ತದೆ ಅಂದ್ಬಿಟ್ಟು ಫೈನಾನ್ಸ್ ಇಟ್ಕೊಳ್ಳಿ ನಾವು. ಇವಿಷ್ಟೇ 10 ರೂಪಾಯಿ ಕಳಿಸಿ ಧರ್ಮಸ್ಥಳ ಕಳಿಸಿ ಟ್ರಸ್ಟ್ ಹೆಸರಿಗೆ ಆ ರೀತಿ ಮಾಡಿದ್ವಿ. ತುಂಬ ಧನ್ಯವಾದ ಸರ್. ಇಲ್ಲಿಗೆ ನಮ್ಮ 100 ದೇವಸ್ಥಾನ ಕಂಪ್ಲೀಟ್ ಆಗಿದೆ. ಇನ್ನು 190 ದೇವಸ್ಥಾನಗಳು ಬಾಕಿ ಇದೆ. ಬನ್ನಿ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.